ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ದೊಡ್ಡ ಭವಿಷ್ಯ ಹೇಳೋನು, ಭವಿಷ್ಯಗಾರ. ಯಾರು ಬರೀ ಉಗುರು ನೋಡ್ತಿದ್ದಂಗೆ ಅವ್ರ ಭವಿಷ್ಯ ಹೇಳ್ಬಿಡ್ತಾರೆ. ಆ ತರ ಬೇಕಾದಷ್ಟು ಭವಿಷ್ಯಗಳು ಹೇಳಿದ್ದೀನಿ, ಹೇಳ್ತಾ ಇದ್ದೀನಿ. ಆದ್ರೆ ನಾನು ಹೇಳಿರೋದು ಒಂದು ನಡೆದಿಲ್ಲ, ಏನೋ ಗೊತ್ತಿಲ್ಲ. ಇರ್ಲಿ, ಅವರು ಮೋಸ್ಟ್ಲಿ ಜೀವನದ ಶೈಲಿನೇ ಬದಲಾಯಿಸ್ಕೊಂಡ್ಬಿಟ್ಟಿರ್ಬೋದು. ಇರ್ಲಿ ನೋಡಿ, ಯಾರು ಬರ್ತಾರೆ, ನಾನು ಯಾವ ರೀತಿ ಭವಿಷ್ಯ ಹೇಳ್ತೀನಿ ಅನ್ನೋದನ್ನ ತೋರಿಸ್ತೀನಿ. ನಮಸ್ತೆ. ನಮಸ್ಕಾರ. ನಮಸ್ಕಾರಪ್ಪ. ಏನಾಗಬೇಕಿತ್ತು? ಭವಿಷ್ಯ ಕೇಳ್ಬೇಕಾಗಿತ್ತು. ತುಂಬಾ ಚೆನ್ನಾಗೈತಲ್ಲ ನಿನ್ ಭವಿಷ್ಯ. ಹೌದಾ? ನೀನು ಅಗ್ರಹಾರದಲ್ಲಿರುತ್ತಾನೆ? ಹೌದೌದೌದು. ಹೌದೌದು, ಕರೆಕ್ಟ್. ನಿನ್ನ ಹೆಸರು ಶ್ರೀನಿವಾಸು. ಕರೆಕ್ಟ್ ಆಗಿ ಹೇಳ್ತಾ ಇದ್ರಲ್ಲ. ಹೌದೌದು. ಆಮೇಲೆ ನಿನ್ನ ಹೆಂಡತಿ ಹೆಸರು ಲಕ್ಷ್ಮಿ. ಅಯ್ಯೋ, ಏನ್ ದಿವ್ಯ ದೃಷ್ಟಿ ನಿಮ್ದು. ನಿನಗಿಬ್ರು ಮಕ್ಕಳು? ಹೌದೌದು ಸರ್. ಒಬ್ಬ ಕುಮಾರ, ಹೌದು. ಒಬ್ಬ ಸತೀಶ. ಹೌದೌದೌದು. ಅಲ್ವಾ? ಹೌದು. ನಿಮ್ದು 4ನೇ ಕ್ರಾಸು ಮನೆ. ಹೌದೌದೌದೌದು. ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಮನೆ ನಂಬರ್ 43. ಹೌದು. ಇವೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ? ನೀನು ಕುಂಡ್ಲಿ ಕೊಡು ಅಂದ್ರೆ ರೇಷನ್ ಕಾರ್ಡ್ ಕೊಟ್ರೆ ಹಿಂಗೆ ಆಗೋದು. ರೇಷನ್ ಕಾರ್ಡ್ ಇದು. ಕುಂಡ್ಲಿ ಕೊಡು, ರೇಷನ್ ಕಾರ್ಡ್ ಕೊಟ್ಟ. ಹಾ ಇಲ್ಲ, ವೆರಿ ಗುಡ್ ವೆರಿ ಗುಡ್. ಓ, ಬಹಳ ಚೆನ್ನಾಗೈತ್ ಕಣೆಯ. ನಿಮ್ಮ ಮನೆಯಲ್ಲಿ ಅಕ್ಕಿ ಇರೋ ತನಕ ನೀನ್ ಚೆನ್ನಾಗಿ ಊಟ ಮಾಡ್ತೀಯ? ಎಲ್ಲರ ಮನೇಲಿ ಅಕ್ಕಿ ಇರೋ ತನಕ ಚೆನ್ನಾಗಿ ಊಟ ಮಾಡೇ ಮಾಡ್ತಾರೆ. ಮುಂದಕ್ಕೆ ಹೇಳಿ. ಓ, ನಿನಗೆ ಭವಿಷ್ಯ ತುಂಬಾ ಚೆನ್ನಾಗಿದೆ. ನಿನಗೆ ಬೇಕಾದಷ್ಟು ಜನ ದುಶ್ಮನ್ಗಳಿದ್ದಾರೆ. ದುಶ್ಮನ್ ಇದಾರೆ. ಮುಂದೆ ಚೆನ್ನಾಗಿದ್ದಾರೆ, ಹಿಂದೆ ನಿನಗೆ ಬಹಳ ತೊಂದರೆ ಕೊಡ್ತಾ ಇದಾರೆ. ಯಾರವರು? ಯಾರು ಅಂದ್ರೆ ಏನ್ ಹೇಳೋಣ, ಅವರೆಲ್ಲ ಗೊತ್ತಾಗಲ್ಲ ಕಣ್ರೆ. ಇದು ಮಾತ್ರ ಹೇಳಕ್ಕಾಗಲ್ಲ. ಹೇಳಿ, ಮುಂದಕ್ಕೆ ಹೇಳಿ. ನಿನ್ಗೊಂದ್ ದೊಡ್ಡ ಕಂಟಕ ಕಳೆದಿರ್ಬೇಕಲ್ಲ. ಕಂಟಕನ? ಅದ್ ಯಾವ ಸ್ವಾಮಿ? ಸ್ಕೂಟ್ರಲ್ಲಿ ಹೋಯ್ತೋ ಯಾವಾಗ್ಲಾರು ಬಿದ್ದಿರ್ತೀಯಾ? ನನ್ನ ಹತ್ರ ಸ್ಕೂಟ್ರೇ ಇಲ್ಲ. ಕಾರಲ್ಲಿ ಹೋಗ್ತಾ ಯಾವಾಗ್ಲಾರು ಆಕ್ಸಿಡೆಂಟ್ ಆಗಿರುತ್ತೆ? ನನ್ನ ಹತ್ರ ಕಾರು ಇಲ್ಲ. ಬಸ್ಸಲ್ಲಿ ಹೋಗ್ತಾ ಯಾವಾಗ್ಲೂ ಆಕ್ಸಿಡೆಂಟ್ ಆಗಿರುತ್ತೆ? ನಾನು ಅಪರೂಪಕ್ಕೆ ಬಸ್ ನೋಡೋದು. ಟ್ರೈನಲ್ಲಿ ಹೋಗ್ತಾ ಹಾಗೆ ಇರುತ್ತೆ? ನಾನು ಟ್ರೈನ್ ನೋಡೇ ಇಲ್ಲ. ಫ್ಲೈಟ್ ಅಲ್ಲಿ ಹೋಗ್ತಾ ಯಾವಾಗ್ಲಾರು ಬಿದ್ದಿರುವಂತದ್ದು? ಇಲ್ಲ, ಕೆಳಗೆ ನಿಂತ್ಕೊಂಡು ನೋಡಿದೆ ಅಷ್ಟೇ ನಾನು. ನಡ್ಕೊಂಡು ಹೋಗ್ತಾ ಯಾವಾಗ್ಲೂ ಎಡವಿರೋದು, ಬಿದ್ದಿರೋದು? ಒಂದ್ಸರಿ ನಡ್ಕೋಬೇಕಾದ್ರೆ ಒಂದ್ ಸಣ್ಣ ಕಲ್ಲು ಸ್ವಲ್ಪ ಹಿಂಗೆ ಎಡೆಯುತ್ತೆ ಅಷ್ಟೇ. ಆಮೇಲೆ ಆರಾಮ ಮನೆಗೆ ಹೋದೆ ನಾನು. ಅದೇ ಕಂಟಕ ಕಳೆದಿರೋದು. ಏನು? ನೀನು ಸಣ್ಣ ಕಲ್ಲಲ್ಲಿ ಎಡವಿದ್ದಲ್ಲ, ಒಂಚೂರು ತಪ್ಪಿದ್ರೆ ಕೆಳಗ್ ಬಿದ್ದು ಮುಖಮೂತಿ ಎಲ್ಲ ಒಡೆದೋಗೋದು, ತಲೆ ಚಿಪ್ಪೆಗಿರೋಗೋದು, ಬ್ರೈನ್ ಎಲ್ಲ ಆಚೆಗೆ ಬಂದ್ಬಿಡೋದು, ಕಿವಿ ಮೂಗು ಬಾಯಿಲೆಲ್ಲ ರಕ್ತ ಬಂದು ಸತ್ತೋಗ್ಬಿಡ್ಬೇಕಾಗಿತ್ತು. ಬಚಾವಾಗಿದೆಯಾ? ಹೋಗ್. ಹೌದಾ? ಈ ಸಣ್ಣ ಕಲ್ಲಲ್ಲಿ ಕೆಳಕ್ ಎಡವಿ ಬಿದ್ರೆ ಮುಖ ಮೂತಿ ಚಚ್ಚೋಗ್ಬಿಟ್ಟು ರಕ್ತ ಬಂದು ಸತ್ತೋಗ್ಬಿಡ್ತಿದ್ನ. ಅಯ್ಯ, ನೀನ್ ಯೋಗ್ತಿ ಬೆಂಕಿ ಹಾಕ ಹೋಗೋ. ನನ್ಗೆ ಹೇಳಿದಾಗ ಮೈಸೂರು ಯಾರಿಗಾರ ಭವಿಷ್ಯ ನೀನ್ ಎತ್ತರ ಕುಸ್ರು ಬಿಡ್ತಾರ ಅಷ್ಟೇ. ಹೊಡಲಿ ಭವಿಷ್ಯ ಆಯ್ತಂತ ಭವಿಷ್ಯ.